ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ PDF ನೋಟ್ಸ್ ಅನ್ನ ಪಡ್ಕೋಬಹುದು. ಹಾಗೂ RB ಮತ್ತು PSI PC ಪರೀಕ್ಷೆಗೆ ಸಂಬಂಧಪಟ್ಟ PDF ನೋಟ್ ಗ್ರೂಪ್ ಲೆವೆಲ್ ಜಾಯಿನ್ ಆಗಬಹುದು. ಆಂಪೆಕ್ಸ್ 2025 ದ್ವೈವಾರ್ಷಿಕ ತ್ರಿಸೇವೆಗಳ ಉಭಯಚರ ವ್ಯಾಯಾಮವನ್ನ ಕರ್ನಾಟಕದ ಕಾರವಾರದಲ್ಲಿ ನಡೆಸಲಾಗುತ್ತದೆ. ಇಲ್ಲಿ ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಿನರ್ಜಿಯ ಮೇಲೆ ಕೇಂದ್ರೀಕರಿಸಿ ಈ ಒಂದು ಎಕ್ಸರ್ಸೈಸ್ ಅನ್ನು ಮಾಡಲಾಗುತ್ತೆ. ಈ ವ್ಯಾಯಾಮವು ಸೇನೆಯ ದಕ್ಷಿಣ ಕಮಾಂಡ್ನ ಸುದರ್ಶನ ಚಕ್ರ ಕಾರ್ಪ್ಸ್, ಪ್ರಮುಖ ನೌಕಾಪಡೆ ಮತ್ತು ವಾಯುಪಡೆಯ ರಚನೆಗಳೊಂದಿಗೆ ಸೇರಿರುತ್ತದೆ. ನೌಕಾಪಡೆಯ ಉಭಯಚರ ಹಡಗುಗಳು, ಮರೈನ್ ಕಮಾಂಡೋಗಳು, ಮಾರ್ಕೋಸ್ ಅಂತ ಅದನ್ನು ಕರೀತಾರೆ, ಹೆಲಿಕಾಪ್ಟರ್ಗಳು ಮತ್ತು ವಿಮಾನಗಳನ್ನ ಈ ಒಂದು ಎಕ್ಸರ್ಸೈಸ್ಗೆ ನಿಯೋಜನೆ ಕೂಡ ಮಾಡಲಾಗಿದೆ. ಸೇನೆಯ ವಿಶೇಷ ಪಡೆಗಳು ಫಿರಂಗಿ ಮತ್ತು ಶಸ್ತ್ರಸಜ್ಜಿತ ವಾಹನಗಳೊಂದಿಗೆ ಇದರಲ್ಲಿ ಭಾಗವಹಿಸ್ತವೆ. ಜಂಟಿ ಉಭಯಚರ ಸಾಮರ್ಥ್ಯಗಳನ್ನು ಹೆಚ್ಚಿಸೋದಕ್ಕೆ IAF ಯುದ್ಧ ಮತ್ತು ಸಾರಿಗೆ ವಿಮಾನಗಳು ಕೂಡ ಇದರಲ್ಲಿ ಭಾಗವಹಿಸ್ತವೆ. ಗ್ರೀನ್ ಸ್ಕೂಲ್ ರೇಟಿಂಗ್ ಪಡೆದ ಈಶಾನ್ಯ ರಾಜ್ಯಗಳಿಂದ ಬಂದ ಏಕೈಕ ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿ. ಗ್ರೀನ್ ಸ್ಕೂಲ್ ರೇಟಿಂಗ್ ಅನ್ನು ಪಡೆದಂತಹ ಏಕೈಕ ಈಶಾನ್ಯ ರಾಜ್ಯ ಶಿಕ್ಷಣ ಸಂಸ್ಥೆ ಬಂದ್ಬಿಟ್ಟು PM ಶ್ರೀ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆ ಸಿಕ್ಕಿಂ. ಇಂಪಾರ್ಟೆಂಟ್ ಕ್ವಶನ್ ಇದು. PM ಶ್ರೀ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆ ನಾಮ್ಚಿ ಸಿಕ್ಕಿಂ ಈಶಾನ್ಯ ಭಾರತದಿಂದ ಹಸಿರು ಶಾಲಾ ರೇಟಿಂಗ್ ಅನ್ನು ಪಡೆದ ಏಕೈಕ ಶಾಲೆಯಾಗಿದೆ. ಗ್ರೀನ್ ಕಾರ್ನಿವಲ್ ಮತ್ತು ಹಸಿರು ಶಾಲಾ ಪ್ರಶಸ್ತಿ ಪ್ರದಾನ ಸಮಾರಂಭ 2025 ದೆಹಲಿಯಲ್ಲಿ ವಿಜ್ಞಾನ ಮತ್ತು ಪರಿಸರ ಕೇಂದ್ರ ಆಯೋಜನೆ ಮಾಡಿತ್ತು. ಈ ವಾರ್ಷಿಕ ಕಾರ್ಯಕ್ರಮ ಯುವ ಪರಿಸರವಾದಿಗಳನ್ನ ತೊಡಗಿಸಿಕೊಂಡು ಸುಸ್ಥಿರ ಶಾಲೆಗಳನ್ನ ಗುರುತಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಲಾಗ್ತಾ ಇತ್ತು. 10,000ಕ್ಕೂ ಹೆಚ್ಚು ಶಾಲೆಗಳು ಈ ಒಂದು ಹಸಿರು ಶಾಲಾ ಆಡಿಟ್ಗೆ ವರದಿಗಳನ್ನ ಸಲ್ಲಿಸಿದ್ವು. ಆದರೆ ಕೇವಲ 150 ಶಾಲೆಗಳು ಮಾತ್ರ ರೇಟಿಂಗ್ ಅನ್ನ ಪಡ್ಕೊಂಡಿವೆ. ಹಸಿರು ಶಾಲಾ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಾಲೆಗಳನ್ನ ಅವುಗಳ ಸುಸ್ಥಿರತೆಯ ಅಭ್ಯಾಸದ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ನೀಡಲಾಗುತ್ತೆ. ಅದರಲ್ಲಿ PM ಶ್ರೀ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆ ನಾಮ್ಚಿ ಸಿಕ್ಕಿಂ ಅಗ್ರಸ್ಥಾನವನ್ನ ಪಡ್ಕೊಂಡಿದೆ. ಈಶಾನ್ಯ ಭಾರತದ ರ್ಯಾಂಕ್ ಅನ್ನು ಪಡೆದಂತ ಏಕೈಕ ಶಾಲೆ ಕೂಡ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿಶ್ವಾಮಿತ್ರಿ ನದಿ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನ ವಡೋದರಾದ ವಿಶ್ವಾಮಿತ್ರಿ ನದಿಯಲ್ಲಿ 2 ದಿನಗಳ ಮೊಸಳೆ ಎಣಿಕೆ ಫೆಬ್ರವರಿ 6, 2025 ಕೊನೆಗೊಂಡಿದೆ. ವಿಶ್ವಾಮಿತ್ರಿ ನದಿ ಪಂಚಮಹಲ್ ಜಿಲ್ಲೆಯ ಪಾವಗಡದಲ್ಲಿ ಹುಟ್ಟುತ್ತೆ ಮತ್ತು ಖಂಬತ್ ಕೊಲ್ಲಿಗೆ 200 ಕಿಲೋಮೀಟರ್ ವರೆಗೂ ಹರಿಕೊಂಡು ಹೋಗುತ್ತೆ. ಕೊಳಚೆ ನೀರು ಮತ್ತು ಕೈಗಾರಿಕಾ ಮಾಲಿನ್ಯದ ಹೊರತಾಗಿ ಕೂಡ ಈ ನದಿ ಮಗರ್ ಮೊಸಳೆಗಳ ದೊಡ್ಡ ಜನಸಂಖ್ಯೆಯನ್ನ ನಾವು ಕಾಣ್ಬೋದು ಈ ನದಿಯಲ್ಲಿ. ವಿಶ್ವಾಮಿತ್ರ ದಡಗಳು ಕ್ರಿಸ್ತಪೂರ್ವ 1000ಕ್ಕೂ ಹಿಂದಿನ ಇತಿಹಾಸ ವಸಾಹತುಗಳನ್ನು ಹೊಂದಿದ್ದು, ಈ ನದಿಯು 3 ಪ್ರಮುಖ ಉಪನದಿಗಳನ್ನು ಹೊಂದಿದೆ: ದಾದರ್, ಕಾನ್ಪುರ್ ಮತ್ತು ಜಂಬುವಾ ಅಂತ. ವಿಶ್ವಾಮಿತ್ರಿಯ ಮೊಸಳೆಗಳನ್ನ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೇಳಾಪಟ್ಟಿ 1 ಅಡಿಯಲ್ಲಿ ಕಾನೂನುಬದ್ಧವಾಗಿ ರಕ್ಷಣೆ ಮಾಡಲಾಗಿದೆ. ರೀಸೆಂಟ್ ಆಗಿ ಫೆಬ್ರವರಿ 6 ಈ ನದಿಯಲ್ಲಿರುವಂತಹ ಮೊಸಳೆಗಳನ್ನ ಎಣಿಕೆ ಮಾಡುವಂತಹ ಕಾರ್ಯಕ್ರಮ 2 ದಿನಗಳ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಕೈಗೊಳ್ಳಲಾಗಿತ್ತು. ದಶಾವತಾರವು ಯಾವ ಭಾರತೀಯ ರಾಜ್ಯಗಳಿಂದ ಬಂದ ಸಾಂಪ್ರದಾಯಿಕ ಜಾನಪದ ರಂಗಭೂಮಿಯ ರೂಪಕವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಮತ್ತು ಗೋವಾ. ದಶಾವತಾರ ಪ್ರದರ್ಶನಗಳು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಪ್ರಾರಂಭವಾಗಿವೆ. ಇದಕ್ಕೆ 800 ವರ್ಷಗಳ ಸಾಂಪ್ರದಾಯಿಕ ಇತಿಹಾಸ ಇದೆ. ಇದು ವಿಷ್ಣುವಿನ 10 ಅವತಾರಗಳನ್ನ ಪ್ರತಿನಿಧಿಸುತ್ತೆ: ಮತ್ಸ್ಯು, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬುದ್ಧ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಇವು ವಿಷ್ಣುವಿನ 10 ಅವತಾರಗಳು. ಇದರಲ್ಲಿ ಪ್ರದರ್ಶಕರು ಪ್ರಕಾಶಮಾನವಾದ ಮೇಕಪ್ ಮತ್ತು ವೇಷಭೂಷಣಗಳನ್ನ ಬಳಸಿ ಈ ಒಂದು ವೇಷಭೂಷಣಗಳನ್ನ, ಈ ಅವತಾರಗಳಿರುತ್ತೆ ಅವುಗಳನ್ನ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ.
ಇದು ಮಹಾರಾಷ್ಟ್ರದ ದಕ್ಷಿಣ ಕೊಂಕಣ ಪ್ರದೇಶದ ಸಿಂಧುದುರ್ಗ ಜಿಲ್ಲೆ ಮತ್ತು ಗೋವಾದ ಉತ್ತರ ಗೋವಾ ಜಿಲ್ಲೆಯಲ್ಲಿ ಜನಪ್ರಿಯವಾಗಿದೆ. ಕ್ಲಬ್ ಎಸ್ ಅನ್ನುವ ಕ್ಷಿಪಣಿ ವ್ಯವಸ್ಥೆಯನ್ನ ಕೆಳಕಂಡ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಭಾರತವು ತನ್ನ ಜಲಾಂತರ್ಗಾಮಿ ನೌಕೆಗಾಗಿ ಕ್ಲಬ್ ಎಸ್ ಕ್ಷಿಪಣಿ ವ್ಯವಸ್ಥೆಯನ್ನ ಸ್ವಾಧೀನಪಡಿಸಿಕೊಳ್ಳಲು ರಷ್ಯಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದನ್ನ ರಷ್ಯಾದ ರಕ್ಷಣಾ ಕಂಪನಿ NPO ನೊವೇಟರ್ ಅಭಿವೃದ್ಧಿಪಡಿಸುತ್ತೆ. ಕಲಿಬರ್ ಎಂದು ಕರೆಯಲ್ಪಡುವ ಕ್ಲಬ್ ಕ್ಷಿಪಣಿಯನ್ನ 1994ರಲ್ಲಿ ರಷ್ಯಾದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದಂಥ ಕ್ಷಿಪಣಿ ಇದು. ಕ್ಲಬ್ ಎಸ್ ಕ್ಷಿಪಣಿ 400 kg ಸಿಡಿತಲೆಯನ್ನು ಹೊಂದಿದ್ದು ಮೇಲ್ಮೈ ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ಭೂಗುರಿಗಳನ್ನು ಒಳಗೊಂಡಂತೆ 300 ಕಿಲೋಮೀಟರ್ ದೂರದ ಗುರಿಗಳನ್ನು ಹೊಡೆಯಬಹುದಾಗಿರುತ್ತೆ. ಇದು ಅಗ್ನಿಶಾಮಕ ನಿಯಂತ್ರಕ ವ್ಯವಸ್ಥೆ, ಲಂಬ ಲಾಂಚರ್ ಘಟಕ ಮತ್ತು ಮದ್ದುಗುಂಡುಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್, ಯಾವ ದೇಶವು ಬಾಹ್ಯಾಕಾಶದಲ್ಲಿ ಕೃತಕ ದ್ಯುತಿ ವಿಶ್ಲೇಷಣೆಯನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ಚೀನಾದ ಬಾಹ್ಯಾಕಾಶದಲ್ಲಿ ಕೃತಕ ದ್ಯುತಿ ಸಂಶ್ಲೇಷಣೆಯನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಲಾಗಿದೆ. ಟಿಯಾಂಗಾಂಗ್ನ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರ ಗಗನಯಾತ್ರಿಗಳು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಮ್ಲಜನಕ ಮತ್ತು ರಾಕೆಟ್ ಇಂಧನವನ್ನು ಉತ್ಪಾದನೆ ಮಾಡಿರ್ತಾರೆ. ಚೀನಾದ ಬೆಲ್ಟ್ ಮತ್ತು ರಸ್ತೆ ಉಪಕ್ರಮದಿಂದ ಹಿಂದೆ ಸರಿದ ಮೊದಲ ಲ್ಯಾಟಿನ್ ಅಮೆರಿಕನ್ ದೇಶ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರ ಪನಾಮ. ಅಮೆರಿಕಾದ ಒತ್ತಡದ ಅಡಿಯಲ್ಲಿ ಪನಾಮ ಚೀನಾದ ಬೆಲ್ಟ್ ಮತ್ತು ರಸ್ತೆ ಉಪಕ್ರಮ BRI ನಿಂದ ಹಿಂದೆ ಸರಿದಿದೆ. ಬೀಜಿಂಗ್ನಲ್ಲಿರುವ ಪನಾಮ ರಾಯಭಾರ ಕಚೇರಿಯು ತನ್ನ ನಿರ್ಧಾರದ 90 ದಿನಗಳ ಸೂಚನೆಯನ್ನು ನೀಡಿತ್ತು ಹಾಗೂ ಈ ಸಂದರ್ಭದಲ್ಲಿ ಪನಾಮ ದೇಶ ಈ ಒಂದು BRI ಪ್ರಾಜೆಕ್ಟ್ ಇಂದ ಹಿಂದೆ ಸರಿದಿದೆ. ಸೊ ಒನ್ಲೈನರ್ಗಳನ್ನು ನೋಡ್ತಾ ಹೋಗೋಣ. ಇತ್ತೀಚೆಗೆ ಹೊಸ AI ಚಾಲಿತ ಆರೋಗ್ಯ ರಕ್ಷಣಾ ವೇದಿಕೆಯನ್ನ ಪ್ರಾರಂಭ ಮಾಡುವುದಾಗಿ ಭಾರತ ಹೇಳಿದೆ. ನೆಕ್ಸ್ಟ್, ಚೀನಾ ದೇಶ ತನ್ನ ನಾಗರಿಕರಿಗೆ ಕಾನೂನುಬದ್ಧ ಟೆಂಡರ್ ಆಗಿ ಡಿಜಿಟಲ್ ಕರೆನ್ಸಿಯನ್ನು ಬಿಡುಗಡೆ ಮಾಡಿದ ಮೊದಲ ದೇಶವಾಗಿದೆ. ಕ್ರಿಪ್ಟೋ ಕರೆನ್ಸಿ ವಿನಿಮಯವನ್ನು ನಿಯಂತ್ರಿಸುವ ಮೊದಲ ಕಾನೂನನ್ನ ಜಪಾನ್ ದೇಶ ಅನುಮೋದನೆ ಮಾಡಿದೆ. ಮಂಗಳ ಗ್ರಹದ ವಾತಾವರಣ ಮತ್ತು ಮೇಲ್ಮೈಯನ್ನು ಅಧ್ಯಯನ ಮಾಡೋದಕ್ಕೆ ಮಂಗಳ ವಿಚಕ್ಷಣ ಕಕ್ಷೆಯನ್ನ ನಾಸಾದವರು ಪ್ರಾರಂಭ ಮಾಡಿರ್ತಾರೆ. ಕೃತಕ ಬುದ್ಧಿಮತ್ತೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಮುನ್ನಡೆಸೋದಕ್ಕೋಸ್ಕರ UK ತನ್ನ ದೇಶದ ರಾಷ್ಟ್ರೀಯ AI ಕಾರ್ಯತಂತ್ರವನ್ನು ಘೋಷಣೆ ಮಾಡಿದೆ. 2030ರ ವೇಳೆಗೆ ವಿದ್ಯುತ್ ಉತ್ಪಾದನೆಗೆ ಪಳೆಯುಳಿಕೆಗಳ ಇಂಧನ ಬಳಕೆಯನ್ನು ನಿಷೇಧ ಮಾಡಬೇಕು ಅಂತ ಡೆನ್ಮಾರ್ಕ್ ನಿರ್ಧಾರ ಮಾಡಿದೆ. ಇತ್ತೀಚೆಗೆ ಜಾಗತಿಕ ಹವಾಮಾನ ಕ್ರಿಯಾ ಶೃಂಗಸಭೆ 2025 US ಅಲ್ಲಿ ನಡೆದಿದೆ, USA ಅಲ್ಲಿ. 2025ನೇ ಸಾಲಿನ ಅಂತಾರಾಷ್ಟ್ರೀಯ ಸುಸ್ಥಿರ ಪ್ರವಾಸೋದ್ಯಮ ವರ್ಷ ಅಂತ ವಿಶ್ವಸಂಸ್ಥೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇಂಪಾರ್ಟೆಂಟ್ ಇದು, ಎಕ್ಸಾಮ್ಸ್ಗಳಲ್ಲಿ ಕೇಳೋ ಚಾನ್ಸ್ ಇರುತ್ತೆ. 2030ರ ವೇಳೆಗೆ ಎಲ್ಲಾ ನಾಗರಿಕರಿಗೆ ಉಚಿತ ಆರೋಗ್ಯ ರಕ್ಷಣೆಯನ್ನು ಒದಗಿಸೋದಕ್ಕೆ ಹೊಸ ರಾಷ್ಟ್ರೀಯ ನೀತಿಯನ್ನ ಬ್ರೆಜಿಲ್ ದೇಶ ಪ್ರಾರಂಭ ಮಾಡ್ತಾ ಇದೆ. 2025ರಲ್ಲಿ ವಿಶ್ವದ ಮೊದಲ ತೇಲುವ ನಗರವನ್ನ ದಕ್ಷಿಣ ಕೊರಿಯಾ ಅನಾವರಣ ಮಾಡ್ತಾ ಇದೆ. ಈ ತರ ಪ್ರತಿದಿನ ಕರೆಂಟ್ ಅಫೇರ್ಸ್ಗಳ ಒನ್ಲೈನರ್ಗಳನ್ನು ಪಡ್ಕೋಬೇಕು ಅಂದ್ರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್, ಪ್ರೊಫೈಲ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. SBK ಕನ್ನಡ ಅಂತ ನೀವು ಸರ್ಚ್ ಮಾಡಿ ಜಾಯಿನ್ ಕೂಡ ಆಗ್ಬೋದು. ಅಲ್ಲಿ ಫಾಲೋ ಮಾಡಿ ನಿಮಗೆ ಪ್ರತಿದಿನದ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಇನ್ನು ವಿಶ್ವ ಸಂಗೀತ ದಿನ ಅಂತ ಫೆಬ್ರವರಿ 10ನ ಆಚರಣೆ ಮಾಡ್ತೀವಿ. ಭಾರತ ಮತ್ತು ನಾರ್ವೆ ಇತ್ತೀಚೆಗೆ ಸೈನಿಕ ಸಹಕಾರ ಒಪ್ಪಂದವನ್ನು ಮಾಡ್ಕೊಂಡಿವೆ. ಬಿಮ್ಸ್ಟೆಕ್ಸ್ನ ಶೃಂಗಸಭೆ 2025 ಗುಜರಾತ್ನ ಗಾಂಧಿನಗರದಲ್ಲಿ ನಡೀತಾ ಇದೆ. ಚೀನಾದ BRI ನಿಂದ ಅಧಿಕೃತವಾಗಿ ಹೊರಬಂದಿರುವಂತಹ ದೇಶ ಪನಾಮ ಆಗುತ್ತೆ. ಗ್ರಾಮೀಣಾಭಿವೃದ್ಧಿಗಾಗಿ ಬಿಕಾಶಿತ್ ಗಾಂವ್ ಬಿಕಾಶಿತ್ ಒಡಿಸ್ಸಾ ಎನ್ನುವ ಯೋಜನೆಯನ್ನ ಒಡಿಸ್ಸಾ ಪ್ರಾರಂಭ ಮಾಡಿದೆ. ಆಸ್ಟ್ರೇಲಿಯಾ ದೇಶದ ಸಂಶೋಧಕರು IVF ಬಳಸಿ ಮೊದಲ ಕಾಂಗೂರು ಭ್ರೂಣವನ್ನು ಯಶಸ್ವಿಯಾಗಿ ರಚನೆ ಮಾಡಿರ್ತಾರೆ. ಪಾಕಿಸ್ತಾನ ಚಾಂಗ್-E8 ಚಂದ್ರನ ಕಾರ್ಯಾಚರಣೆಗಾಗಿ ಚೀನಾದೊಂದಿಗೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇನ್ನು ಝೊಮ್ಯಾಟೊ ಕಂಪನಿ ತನ್ನ ಮರು ಬ್ರ್ಯಾಂಡಿಂಗ್ ಮಾಡ್ತಾ ಇದೆ. ಅದರ ಪೇರೆಂಟಲ್ ನೇಮನ್ನು ಎಥರ್ನಲ್ ಅಂತ ಮಾಡ್ಕೊಳ್ತಾ ಇದೆ. ಇನ್ನು ಅದರ ಆನ್ಲೈನ್ ಬಿಸ್ನೆಸ್ ಏನಿದೆ ಅದು ಝೊಮ್ಯಾಟೊ ಅಂತಾನೆ ಕಂಟಿನ್ಯೂ ಆಗುತ್ತೆ. ಅದರ ಪೇರೆಂಟಿಂಗ್ ನೇಮ್ ಬಂದ್ಬಿಟ್ಟು ಎಥರ್ನಲ್ ಅಂತ ಬದಲಾವಣೆಯನ್ನು ಮಾಡ್ಕೊಂಡಿದೆ.
ಇದಿಷ್ಟು ಈ ದಿನದ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಕರೆಂಟ್ ಅಫೇರ್ಸ್ ಮತ್ತಿನ್ನತರ ಪೇಯ್ಡ್ ಕಂಟೆಂಟ್ಗಳನ್ನು ನಿಮಗೆ ಬೇಕು ಅಂದರೆ PDF ಫಾರ್ಮ್ಯಾಟಲ್ಲಿ ಇಲ್ಲಿ ಕಾಣುವಂಥ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಿಗೆ. ಎಲ್ರಿಗೂ ಧನ್ಯವಾದಗಳು.